ಎಜಿ ನ್ಯೂಸ್ಗೆ ಸ್ವಾಗತ. ಶಿಥಿಲಗೊಂಡ ನೀರಿನ ಟ್ಯಾಂಕ್ ತೆರವುಗೊಳಿಸಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ ಶೀಘ್ರದಲ್ಲಿ ದುರಸ್ತಿ ಮಾಡಿ ಉಮೇಶ್ಗೆ ಮುದ್ನಾಳ್ ಆರೋಪ. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ನೀಲಹಳ್ಳಿ ಗ್ರಾಮಸ್ಥರು ಸ್ವಚ್ಛತೆಗೆ ಉಮೇಶ್ಗೆ ಮುದ್ನಾಳ್ ಆಗ್ರಹ. ಜೀವ ಬಲಿಗಾಗಿ ಕೈಬೀಸಿ ಕರೀತಾ ಇದೆ ಶಿಥಿಲಗೊಂಡ ನೀರಿನ ಟ್ಯಾಂಕ್, ಉಮೇಶ್ಗೆ ಮುದ್ನಾಳ್ ಆರೋಪ. ಯಾದಗಿರಿ ತಾಲೂಕಿನ ಸೈದಾಪುರ ಸಮೀಪದ ನೀಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿ ಹಾಗೂ ಗ್ರಾಮದ ಪ್ರಮುಖ ಸರ್ಕಲ್ನಲ್ಲಿ ಅಂಟಿಕೊಂಡಿರುವ ನೀರಿನ ಟ್ಯಾಂಕ್ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಕುಸಿಯುವ ಹಂತಕ್ಕೆ ತಲುಪಿದೆ. ಕೂಡಲೇ ನೆಲಸಮಗೊಳಿಸಬೇಕು. ಹೊಸ ಟ್ಯಾಂಕ್ ನಿರ್ಮಾಣ ಮಾಡಿ ಮತ್ತು 4 ವರ್ಷದಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದ್ದು ಅದನ್ನು ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ಗೆ ಮುದ್ನಾಳ್ ಅವರು ಪ್ರತಿಭಟನೆ ಮೂಲಕ ಆಗ್ರಹ ಮಾಡಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿ ಕೆಟ್ಟು ನಿಂತಿರುವ ಆರೋ ಪ್ಲಾಂಟ್ ಮತ್ತು ಶಿಥಿಲಗೊಂಡು ಪಾಚುಗಟ್ಟಿ ಬೀಳುವ ಹಂತದಲ್ಲಿ ಇರುವ ಟ್ಯಾಂಕ್ ಅನ್ನು ನೆಲಸಮಗೊಳಿಸಿ ಹೊಸ ನೀರಿನ ಟ್ಯಾಂಕ್ ನಿರ್ಮಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ದಿಢೀರನೆ ಸ್ಥಳದಲ್ಲೇ ಪ್ರತಿಭಟನೆ ನಡೆಸುವ ಮೂಲಕ ಮುಂದಿನ ದಿನದಲ್ಲಿ ಯಾದಗಿರಿ ಸೈದಾಪುರ ಮುಖ್ಯ ರಸ್ತೆ ಬಂದ್ ಮಾಡಿ ಜಿಲ್ಲಾಡಳಿತದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಲ್ಲಾ ಕೇಂದ್ರದಿಂದ 32 ಕಿಲೋಮೀಟರ್ ಅಂತರವಿರುವ ಈ ಗ್ರಾಮದಲ್ಲಿ ಸುಮಾರು 500 ಮನೆ, 2300ಕ್ಕೂ ಹೆಚ್ಚು ಮತದಾರರು ಇದ್ದು 5000ಕ್ಕೂ ಹೆಚ್ಚಿನ ಜನಸಂಖ್ಯೆ ವಾಸಿಸುವ ಈ ಗ್ರಾಮ ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಲಾಗಿರುವ ಕುಡಿಯುವ ನೀರಿನ ಟ್ಯಾಂಕ್ ಯಾವ ಸಂದರ್ಭದಲ್ಲಾದರೂ ಉರುಳುವ ಸ್ಥಿತಿಯಲ್ಲಿದೆ. ಟ್ಯಾಂಕಿಗೆ ಸಮರ್ಪಕ ನಿರ್ವಹಣೆ ಇಲ್ಲದೆ ಸಿಮೆಂಟ್ ಕಿತ್ತು ಬೀಳ್ತಾ ಇದ್ದು ಕಬ್ಬಿಣದ ರಾಡುಗಳು ಕೂಡ ಹೊರಬಂದಿರೋದ್ರಿಂದ ಯಾವುದೇ ಕ್ಷಣದಲ್ಲಿ ಟ್ಯಾಂಕ್ ಶಾಲೆಯ ಮಕ್ಕಳು ಸಾರ್ವಜನಿಕರ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಲ್ಲದೆ ಜೆಸ್ಕಾಂ ವೈರ್ಗಳು ಹಾದು ಹೋಗಿರೋದ್ರಿಂದ ಕುಸಿದು ಬಿದ್ದು ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಅಂತ ಆರೋಪಿಸಿದ್ದಾರೆ. ಜಿಲ್ಲಾಡಳಿತ ಶಿಥಿಲಗೊಂಡಿರುವ ನೀರಿನ ಟ್ಯಾಂಕ್ ಅನ್ನು ಶೀಘ್ರದಲ್ಲೇ ನೆಲಸಮಗೊಳಿಸಿ ನೂತನ ಟ್ಯಾಂಕ್ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರು. ಇಲ್ಲಿಯ ತನಕ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇನ್ನು ಮುಂದಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಿರುಕು ಬಿಟ್ಟ ಟ್ಯಾಂಕ್ ಮತ್ತು ಆಟೋ ಪ್ಲಾಂಟ್ ಅನ್ನ ದುರಸ್ತಿ ಮಾಡಿ ಮತ್ತು ಗ್ರಾಮದ ಒಳಗೆ ಚರಂಡಿಯನ್ನ ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಿ ಸೊಳ್ಳೆಗಳಿಂದ ಸಾರ್ವಜನಿಕರಿಗೆ ರೋಗ ರುಜಿನ ಬರದಂತೆ ನೋಡಿಕೊಳ್ಳಬೇಕು ಅಂತ ಪ್ರತಿಭಟನೆ ಮೂಲಕ ಎಚ್ಚರಿಸಿದ್ದಾರೆ. ನೋಡಕತ್ನಿ ನೀರೆಲ್ಲ ಫುಲ್ ಗಲೀಜಾವ. ಒಂದ್ ನೀರಿನ ವ್ಯವಸ್ಥೆ ಇಲ್ಲ. ನಮ್ಮ ಊರಿಗಳ ನಳಗಳು ಇಲ್ಲ. ನಳಗಳಿರೋ ರೈತರದು ಪಾಡು ಏನಂದ್ರೆ ನಾಯಿ ಪಾಡಾಗ್ಯದ. ನೀರಿರ್ಲಾರ ನೀರಿಗಾಗಿ ಪರದಾಟ ಜಾಸ್ತಿ ಅದ. ಅದಕ್ಕಾಗಿ ನಿಮ್ಮ ಹತ್ರ ಏನು ವಿನಂತಿ ಮಾಡ್ಕೊಳ್ತಾ ಇದ್ರೆ ನೀರಿಗೋಸ್ಕರ ನೀರಿಂದನೇ ಬದುಕಕ್ ಸಾಧ್ಯ. ನೀರಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ನೀಲಹಳ್ಳಿ, ನನ್ನ ಹೆಸರು ರಾಧಿಕಾ. ನೀರಿಂದು ಬಾಳ ತೊಂದ್ರೆ ಅದ್ರಿ. ನೀರಿಂದು ಬಾಳ ಪರಿಸ್ಥಿತಿ ಅದ. ಹೇಳ್ರಿ ಏನಾಗ್ಯದ? ನೀರಿಂದು ಬಾಳ ತೊಂದ್ರೆ ಅದ. ಅದ್ರಾಗ ಎಲ್ಲಾ ಗಲೀಜ್ ಆಗ್ಯದ್ರಿ. ನೀರು ಎಲ್ಲ ಅದ್ರಾಗ ಹುಳ ಅವು ಫಿಲ್ಟರ್ ನೀರ್ ಬರಲ್ಲ. ಇಲ್ಲಿ ಫಿಲ್ಟರ್ ನೀರ್ ಬರಲ್ಲ ರೀ. ಟ್ಯಾಂಕ್ ಏನಾಗ್ಯದ? ಟ್ಯಾಂಕ್ ಎಲ್ಲ ಗಲೀಜ್ ಆಗಿ ಅವು ತೇಲಿ ಆಗ್ಯಾವ್ರಿ. ಟ್ಯಾಂಕ್ ರಾಡ್ ತೇಲಿ ಅವ. ಎಷ್ಟು ವರ್ಷ ಐತ್ರಿ ಕಟ್ಟಿ? ನಾವ್ ಸಣ್ಣವ್ರ ಇದ್ದೀವ್ರಿ, ಅವಾಗ ಕಟ್ಸ್ಯಾರ್ರಿ. ಅದು ಇಲ್ಲಿ ತನ ಹಂಗೆ ಅದ. ಇಲ್ಲಿ ತನ ಏನ್ ಮಾಡಿಲ್ಲ. ಯಾವ್ರಿ? ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ನೀಲಹಳ್ಳಿ ಗ್ರಾಮದಲ್ಲಿ ಈ ಹಿಂದೆ ಜಿಲ್ಲಾ ಪಂಚಾಯತ್ ಸಿಒ ಕಳೆದ ಜನವರಿ ತಿಂಗಳಲ್ಲಿ ಬಂದು ಖುದ್ದು ಭೇಟಿ ನೀಡಿ ಮತ್ತು ಸಂಬಂಧಪಟ್ಟ ಕುಡಿಯುವ ನೀರಿನ ನೈರ್ಮಲ್ಯ ಅಧಿಕಾರಿಗಳು ಕೂಡ ಬಂದು ಭೇಟಿ ಕೊಟ್ಟು 1 ವರ್ಷ ಗತಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ದುರಾದೃಷ್ಟಕರ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅದ. ಇನ್ನೊಂದು ಸಮಸ್ಯೆ ಏನಂದರೆ ಈ ಶುದ್ಧ ನೀರು ಕುಡಿಯುವ ಘಟಕ ಅದು ಕೂಡ ಯಾವಾಗ ಪ್ರಾರಂಭ ಆಗ್ಯದೋ ಅಲ್ಲಿಂದ 1-1.5 ತಿಂಗಳ ಮಾತ್ರ ಅದು ಚಾಲ್ತಿಯಲ್ಲಿತ್ತು. ತದನಂತರ ಬಂದಾಗಿ ಸುಮಾರು 4.5 ವರ್ಷ ಕಳೆದೇವೆ. ಎಲ್ಲ ಅಧಿಕಾರಿಗಳಿಗೆ ಮೌಖಿಕವಾಗಿ ದೂರು ಸಲ್ಲಿಸಿದ್ರು, ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಂಬಂಧಪಟ್ಟ ಗ್ರಾಮ ಪಂಚಾಯತಿ PDOಗಳು ಕೂಡ ಗಮನಕ್ಕೆ ತಂದರು, ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದನ್ನು ತತ್ಕ್ಷಣ ಮಾಡಿ ಜನರಿಗೆ ಶುದ್ಧ ನೀರು ಕುಡಿಯುವ ಘಟಕವನ್ನು ಪ್ರಾರಂಭಿಸಬೇಕು. ಜನರಿಗೆ ಶುದ್ಧ ನೀರು ಕುಡಿಯುವ ನೀರನ್ನು ಒದಗಿಸಿಕೊಡಬೇಕು. ತಾಲೂಕಿನ ಗುರುಮಿಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ನೀಲಹಳ್ಳಿ ಗ್ರಾಮದಲ್ಲಿ ಸುಮಾರು 40 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥ ಈ ಟ್ಯಾಂಕ್ ಹೊರಗಡೆ ಇಷ್ಟು ಪಾಚಗಟ್ಟೆ ರಾಡೆಲ್ಲ ತೇಲೋಗ್ಯಾವ. ಇದೇ ಗಲೀಜು ನೀರು ಒಳಗಡೆ ಎಷ್ಟು ಆಗಿರ್ಬೋದು, ಪಾರಿವಾಳ ಬೀಳ್ತಾವ. ಇದೇ ನೀರು ಬಿದ್ದು ಈ ಸಾರ್ವಜನಿಕರು ಕುಡಿದು ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ಯದ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ದು ಕಣ್ಣಿದ್ರು ಕೂಡರಾಗಿರ್ತಕ್ಕಂಥದ್ದು ದುರದೃಷ್ಟಕರ. ಅದ್ರ ಜೊತೆಗೆ ಆರೋ ಪ್ಲಾಂಟ್ ನಿರ್ಮಾಣ ಮಾಡಿದ ಮ್ಯಾಗ 1 ತಿಂಗಳು ಮಾತ್ರ ಚಾಲುವಾಗ್ಯದ. ಶುದ್ಧ ನೀರು, ಕುಡಿಯೋ ನೀರು ಇರಬೇಕು, ಎಲ್ಲರೂ ಗ್ರಾಮದಾಗ ಆರೋಗ್ಯವಾಗಿರ್ಬೇಕಂತ ದೃಷ್ಟಿಯಿಂದ ಲಕ್ಷಗಟ್ಟಲೆ ಖರ್ಚು ಮಾಡಿ ಅದು ಮಾಡಿದ ಮ್ಯಾಗ 1 ತಿಂಗಳು ಚಾಲು ಆದ್ಮ್ಯಾಗ ಇವತ್ತಿಗೆ ಬಂದಾಗಿ 4 ವರ್ಷ ಆಯ್ತು, ಯಾರು ಮಾಡಿಲ್ಲ. ಮತ್ತು ಇವು ಮಾಡಿದ ಉದ್ದೇಶ ಏನದ? ಯಾರು ಮಾಡಂತ ಹೇಳಿದ್ರು. ಮಾಡಿದ ಮ್ಯಾಕ ಅದನ್ನ ಸದ್ಬಳಕೆ ಆಗಾದ್ರೆ ನಿರ್ವಹಣೆ ಮಾಡಬೇಕು. ಜನರಿಗೆ ರೋಗ ರುಜಿನ ಬರಲಾರ್ದಂಗೆ ಕೆಲಸ ಮಾಡಬೇಕು. ಇದು ಈ ಭಾಗದಾಗ ಏನತ್ತ ರಾಜಕಾರಣಿ ಆಗಲು ಅಧಿಕಾರಿಗಳು ಸಾರ್ವಜನಿಕರ ಮನವಿಗಳಿಗೆ ಸ್ಪಂದಿಸದೆ ದಿವ್ಯ ನಿರ್ಲಕ್ಷ್ಯದಿಂದ ಇವ್ರನ್ನೆಲ್ಲ ಏನದ ಆರೋಗ್ಯವಂತ ಇರ್ತಕ್ಕಂಥ ಬಡವ್ರನ್ನ
ಇವ್ರನ್ನ ಆಸ್ಪತ್ರೆಗೆ ಸೇರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ಈ ಟ್ಯಾಂಕು ಮತ್ತು ಆರೋ ಪ್ಲಾಂಟು ಮತ್ತು ಊರಾಗ ಮೂಲಭೂತ ಸೌಕರ್ಯ ಇಲ್ಲ, ಸ್ವಚ್ಛತೆ ಇಲ್ಲ, ಗಬ್ಬೆದ್ ನಾರ್ಲಾಗತ್ತ. ಸಂಜೆ ಆದ ತಕ್ಷಣ ಸೊಳ್ಳೆಗಳ ಅವಳಿಯಿಂದ ಏನದಂದ್ರೆ ಜನರು ಏನದ ಮನೆಯಾಗ ಬಾಗಿಲು ಮುಚ್ಚಿದ ಪರಿಸ್ಥಿತಿ ಅದ. ಮಕ್ಕಳು ಓದ್ಲಕ್ಕಾಗಲ್ಲ. ದನಗಳಿಗೆ ಕೂಡ ದ್ವಾಮಿ ಕಡಿತಾವ. ಮಚ್ಚರಿ ದಾಮಿಗೆ ದನಗಳಿಗೆ ಕಟ್ಟತಕ್ಕಂಥ ಪರಿಸ್ಥಿತಿ ರೈತರದಾಗ್ಯದ. ಮತ್ತು ಅವ್ರು ದುಡಿದು ಬದುಕದೇ ಪರಿಸ್ಥಿತಿ ಅದ. ಅಂಥದ್ರಲ್ಲಿ ಇಂಥದಕ್ಕೆಲ್ಲ ರೊಕ್ಕ ಕೊಟ್ಟು ಕೇಸಿ ನೀರು ತೊಗೋದಕ್ಕಾಗಲ್ಲ. ರೊಕ್ಕ ಕೊಟ್ಟು ಎಲ್ಲದಕ್ಕೂ ಮನುಷ್ಯರ ಕಟ್ಟಿಗೆಲ್ಲ ಮಚ್ಚರಿ ದಾಮಿ ದನಗಳ ರಕ್ಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಅದ. ಸಂಜೆಗೆ ಹಾಲು ಹಿಂಡ್ಲಕ್ಕೆ ಹೋದ್ರೆ ಹಾಲು ಕೊಡಲಾರ್ದ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದಕ್ಕೆ ನೇರ ಈ ಭಾಗದ ರಾಜಕಾರಣಿಗಳು ಮತ್ತು ಸಂಬಂಧಪಟ್ಟ ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇವರೆಲ್ಲರೂ ಹೊಣೆ ಬರಬೇಕಾದ. ತಕ್ಷಣ ಇದನ್ನ ನೆಲ ಸಮಗೊಳಿಸ್ಬೇಕು, ಆರೋ ಪ್ಲಾಂಟ್ ಸ್ವಚ್ಛ ಮಾಡಬೇಕು, ಇದು ಚರಂಡಿ ಎಲ್ಲ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡೆದು ಸ್ವಚ್ಛತೆಗೊಳಿಸಲಿಲ್ಲ ಅಂದ್ರೆ 1 ವಾರದೊಳಗೆ ಯಾದಗಿರಿ ಟು ರಾಯಚೂರಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥ ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಶಂಕರ, ನರಸಪ್ಪ, ಸಿದ್ದರಾಮ, ಪವನ, ಹನುಮಂತ, ಮಲ್ಲಪ್ಪ, ಬಾಲಪ್ಪ, ಶೇಖಪ್ಪ, ಮಲ್ಲೇಶ್, ರಾಜಪ್ಪ, ನಾಗೇಶ, ಸೈದಪ್ಪ, ರಮೇಶ್, ರಾಜಪ್ಪ ಸೇರಿ ಮತ್ತಿತರರು ಭಾಗವಹಿಸಿದ್ರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.